ಆಡ್ರಿ ಚೆನ್ನಾಗಿರುತ್ತೆ. ನಾನು ಆಡ್ತಿದ್ದೆ, ಸಣ್ಣತ್ತಾಗ ಆಡ್ತಿದ್ದೆ ನಾನು ಕೂಡ. ಈ ಕುಣ್ಯ 3 ಬಿದ್ದಾವಲ್ಲ, ಇವಾಗ ಏನಾಗ್ತದೆ ಗೇಮ್? ಅವನಿಗೆ ಒಂದು ಒಟ್ಟ ಇರುತ್ತೆ, ಆ ಒಟ್ಟಕ್ಕಿನ್ನ ಊಸ ಅವ್ರಿಗೆ ರೀ. ಅದು ಅಲ್ಲಿ 3 ತೆಗ್ಗಿದ್ದಾವೆ. ಆ 3 ತೆಗ್ಗಲ್ಲಿ ನಾನು ಗೋಲಿ ಒಗಿತೀನಿ. ಹೋಗಿ ಆ ತೆಗ್ಗಲ್ಲಿ ಗೋಲಿ ಬಿದ್ದರೆ ಎಷ್ಟು ತೆಗ್ಗಲ್ಲಿ ಎಷ್ಟು ಗೋಲಿ ಬೀಳ್ತೋ ಅಷ್ಟು ಗೋಲಿ ನನಗೆ ಅಲ್ವಾ? ಕರೆಕ್ಟಾ? ಇದು ಒಟ್ಟ ತಗೊಂಡಿನಿ. ಇವಾಗ ಗೋಲಿ ಆಡೋದೇ ಎಷ್ಟು ಜನಕ್ಕೆ ಗೊತ್ತಿಲ್ಲ, ಬರೀ ಇವಾಗ ಮೊಬೈಲ್ ಗೇಮ್ಸ್. ಯಲಬುರ್ತಿಯಲ್ಲಿ ಇಲ್ಲಿ ಹತ್ತಿನ ಬೆಳಿತಾರೆ, ಸೇಲ್ ಮಾಡ್ತಾರೆ, ಬೇರೆ ಕಡೆ ಮಾರ್ಕೆಟ್ಗೆ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾ ಇರ್ತಾರೆ. ಹತ್ತಿ ಎಲ್ಲ ಹೇಗೆ ಬೆಳೀತಾರೆ, ಏನೇನೆಲ್ಲ ಮಾಡ್ತಾರೆ, ಇದರಲ್ಲಿ ಏನೇನು ಟೈಪ್ಗಳಿದ್ದಾವೆ, ಏನೇನೆಲ್ಲ ಎಣ್ಣೆ ಹಾಕ್ತಾರೆ, ಏನೇನೆಲ್ಲ ಮಾಡ್ತಾರೆ ಅಂತ ಸಂಪೂರ್ಣವಾಗಿ ಹತ್ತಿ ಬಗ್ಗೆ ಮಾಹಿತಿ ಕೇಳೋಣಂತೆ ಬನ್ನಿ. ಕುಷ್ಟಗಿಯಿಂದ ಒಬ್ಬರು ಬ್ರದರ್ ಪರಿಚಯ ಆದರು. ಅವ್ರ ಊರು ಬಂದುಬಿಟ್ಟು ಯಲಬುರ್ತಿ ಅನ್ನೋ ಒಂದು ಊರಲ್ಲಿ ಬಂದಿದ್ದೀನಿ. ಇಲ್ಲೊಂದು ಟೆಂಪಲ್ ಇದೆ, ಆ ಟೆಂಪಲ್ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಆ್ಯಂಡ್ ಇಲ್ಲಿ ಕೆಲವೊಬ್ಬರು ಮಕ್ಕಳು ಗೋಲಿ ಆಡ್ತಾ ಇದ್ದಾರೆ. ನಾವು ಅದನ್ನು ಗೋಲಿ ಆಡ್ತಾ ಇದ್ವಿ ನಾವು ಸಣ್ಣರಿದ್ದಾಗ. ಅದು ಗೋಲಿ ಹೆಂಗೆ ಆಡ್ತಾರೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಏನಿದೆ ಗೇಮು? ಇದ್ರ ಹೆಸರೇನು? ಹಾಂ, ಡ್ರಿಂಗಿ ಅಂದರೆ ಇವಾಗ ಇದು ಹೆಂಗೆ ಆಡೋದು ಹೇಳ್ರಿ. ಹಂಗೆ ನಾನು ಮರ್ತು ಬಿಟ್ಟಿದ್ದೀನಿ, ಸಣ್ಣದಿದ್ದಾಗ ಆಡ್ತಿದ್ದೆ. ಹೆಂಗೆ ಆಡೋದಿದೆ? ಫಸ್ಟ್ ಯಾರು ಹಾಕ್ತಾರಣ್ಣ, ಅವ್ನು ಉಷ್ಟ ಹಾಕಿರೋ ಉಷ್ಟ ಅವ್ರಿಗೆ ಅಣ್ಣ. ಈ ಕುಣ್ಯ 3 ಬಿದ್ದಾವಲ್ಲ, ಇವಾಗ ಏನಾಗ್ತದೆ ಗೇಮ್? 3 ಅವಗಾರಿ ಅವನಿಗೆ ಒಂದು ಒಟ್ಟ ಇರುತ್ತೆ, ಆ ಒಟ್ಟಕ್ಕಿನ್ನ ಊಸ ಅವ್ರಿಗೆ ರೀ. ಅದು ಮತ್ತೆ ಅದೇ ಕುಣ್ಯಾಗ ಕುಣ್ಯಾಕ ಕಂಚಿ ಒಳನ ಒಂದು ಕಾಳು ಹಾಕ್ಬೇಕ್ರಿ. ಅದ್ರ ಒಂದು ಕಾಳು ಹಾಕ್ಬೇಕು. ಹಾಕಿಲ್ಲ ಅಂದ್ರೆ ಹಾಕ್ಲಿಕ್ಕ ಹಾಕಬೇಕ್ರಿ, ಕಂಚಿ ಹೊಡೆದಿರ್ತಾನ್ರಿ. ಹಾಕ್ಲಿ ಬೆಳ್ಳಿಲ್ಲ ಅಂದ್ರೆ ಬಿಳ್ಕಂಡ್ರಿ, ಏನು ಹೇಳ್ರಿ ಬಿಲ್ಲ. ಓಕೆ ಓಕೆ ಓಕೆ, ಆಡ್ರಿ ಆಡು. ಬೀಳಿಲ್ಲ ತೆಗಲ್ಲಿ. ಇವಾಗ ಇವನ್ ಚಾನ್ಸಾ? ಓಕೆ ಓಕೆ ಓಕೆ, ಆಡ್ರಿ. ಇವಾಗ ಇನ್ನೂ ಮಾಡ್ತಾನೆ. ಒಂದು ಬಿತ್ತು, ಹಾಂ 2 ಬಿದ್ದುವಲ್ಲ. ಗೋಲಿ ಆಡೋದೇ ಎಷ್ಟು ಜನಕ್ಕೆ ಗೊತ್ತಿಲ್ಲ, ಬರೀ ಇವಾಗ ಮೊಬೈಲ್ ಗೇಮ್ಸ್, ಆನ್ಲೈನ್ ಗೇಮ್, ಮೊಬೈಲ್ ಗೇಮ್ಸ್ ಅಂತ ಬಂದುಬಿಟ್ಟು ಮೊಬೈಲೆಲ್ಲ ಆಡ್ತಾ ಇದ್ದಾರೆ. ಇವನ್ನೆಲ್ಲ ಆಡ್ಬೇಕ್ರಿ, ಚೆನ್ನಾಗಿದಾವ. ಇಲ್ಲಿ ನೋಡಿ, ಇವರು ಬಂದು ವನ್ನೇಶ್ ಅಂತ ಹೇಳಿ ಕುಷ್ಟಗಿ ರೋಡಲ್ಲಿ ನಿಂತ್ಕೊಂಡಿದ್ದೆ. ಅವಾಗ ಬಂದು ಮಾತಾಡಿದರು. ಹಾಗೆ ನಾನು ಅವ್ರ ಊರಿಗೆ ಹೋಗೋಣ ಅಂತ ಅಂದ್ಕೊಂಡು ಬಂದೇನಿ. ಇವರೊಂದು ಟೆಂಪಲ್ ಇದೆ. ಟೆಂಪಲ್ ಹೆಸರೇನು? ವನ್ನಮ್ಮ ದೇವಿ ಟೆಂಪಲ್ಲು. ಇದೇ ಊರಿನ ಜನ ಎಲ್ಲರೂ ಸೇರಿಕೊಂಡು ದುಡ್ಡು ಹಾಕಿ ಈ ದೇವಸ್ಥಾನನ ನಿರ್ಮಾಣ ಮಾಡಿರೋದು. ಇವತ್ತು ಆ ದೇವಸ್ಥಾನ ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಕಾಣ್ತಾ ಇದೆ ನೋಡಿ, ಅದೇ ಆ ದೇವಸ್ಥಾನ. ಕೆಟ್ಟಿದೆ ಅದು, ನೀರು ಸರಿ 2 ನೀರು ಟ್ಯಾಂಕ್. ಇದು ಮೊನ್ನೆ ಹೊಸದಾಗಿದೆ, ಹೊಸದಣ. ನೀರು ಸೋರ್ತಾ ಇದ್ದ ಕಾರಣಕ್ಕೆ ಇದನ್ನು ಮಾಡಿಸಿದ್ರಣ್ಣ. ಈ ದೇವಸ್ಥಾನದ ಅಮಾವಾಸ್ಯೆ ಹುಣ್ಣಿಮೆ ಅಂತ ಬರ್ತಲ್ಲ, ಆ ದಿನ ಅನ್ನ ಪ್ರಸಾದ ಪ್ರಿಯರನ್ನ ಇರ್ತೀನಿ. ಜಾತ್ರೆ ಒಳಗೆ 3 days ಊಟ. ಜಾತ್ರೆ ಇದು ಏಪ್ರಿಲ್ ದಿನ, ಜನವರಿ ಫೆಬ್ರವರಿ ಒಂದೊಂದು ಸಾರಿ ಏಪ್ರಿಲ್ ಬರ್ತಾನೆ. ಆಲ್ಮೋಸ್ಟ್ ಆಲ್ ಫೆಬ್ರವರಿ ಬರೋದು. 2 ವರ್ಷದಿಂದ ಅಷ್ಟೇ. 2ನೇ ತಿಂಗಳಲ್ಲಿ ಈ ಹಬ್ಬ ಇರುತ್ತೆ. ಇದು ಹೊಂಡ, ನೀರಿನ ಹೊಂಡ. ಇದು ಹಸುಗಳಿಗೆ ಸ್ನಾನ ಮಾಡ್ಸೋಕ್ಕೆ, ಹಸುಗಳಿಗೆ ನೀರು ಕುಡ್ಸೋಕ್ಕೆ, ಗಾಳಿಗಳನ್ನ ತೊಳೆಯೋಕ್ಕೋಸ್ಕರ ಹಿಂಗೆ ಮಾಡಿಟ್ಟಿರ್ತಾರೆ. ಈಗ ಮೊನ್ನೆ ಬಂದೈತಲ್ಲ ಅಣ್ಣ, JGM ಅಂತಂದು ನೀರು, ಗಂಗಾ ನೀರು ಅಂತಂದು ಬಂದೈತೆ ಹೊಸದಾಗಿ. ಡ್ಯಾಮ್ ನೀರು. ಹಾಂ, ಅದೇ ನೀರು ಅಲ್ಲಿಂದ ಕಲೆಕ್ಷನ್ ಇದೆ. ಅಲ್ಲಿಂದ ಡ್ಯಾಮ್ಲಿಂದ ಬಂದಿದ್ದಾನ. ಇದೇ ಇಡೀ ಊರಿಗೆ ಹೋಗೋದು ಫಿಲ್ಟರ್ ಆಗಿ. ಅದಲ್ಲ ಅಣ್ಣ, ಇಲ್ಲೇ ಆಲ್ಮೋಸ್ಟ್ ಅಲ್ಲಿ ದೇವಸ್ಥಾನ ಟೆಂಪಲ್ ಮುಂದೆನೇ ಜಾಸ್ತಿ ಇರೋದು ನಮ್ಮ ಊರೊಳಗೆ. ಅದಾವಣ್ಣ ಹೊಲ್ದಾಗ ಅಲ್ಲೊಂದು ಇಲ್ಲೊಂದು ಅದಾವ. ಅದಕ್ಕೆ ಇಲ್ಲೇ ನಮ್ಮೂರು ಜನ ಎಲ್ಲ ಹಸು ಕಟ್ಟಾಕ್ತಾರೆ. ಸೋಮವಾರ ಒಮ್ಮೆ ಅಂದರೆ ಗಳೆ ಅಂತ ಹೊಡಿತಾರೆ ನಮ್ಗರ ಕಡೆ, ಹತ್ತಿ ಹೊಲಕ್ಕೆ. ಆ ಗಳೆ ಹೊಡೆಯೋದಿಲ್ಲ, ಆ ದಿನದಂದು ಹೊಡೆಯೋದಿಲ್ಲ. ಸೋಮವಾರ ಅವತ್ತರಷ್ಟು ಹೋಗ್ತಾಣ. ಇಲ್ಲೇ ನೀರು ಗೀರು ಇವತ್ತು. ಅದಕ್ಕೆ ಇವತ್ತು ಇಲ್ಲೇ ಒಂದು ದಿವ್ಸ ಹೊಲ್ದಾಗ ತಗೊಂಡು ಹೋಗಿರ್ತಾರಣ್ಣ. ಮಾರ್ನಿಂಗ್ ಇರ್ತಾರಣ್ಣ ಇಲ್ಲೇ ಜಾಸ್ತಿ. ಈ ದೇವ್ರ ಗುಡಿ ಇರೋದ್ರಿಂದ ಅಣ್ಣ ಎಲ್ಲರಿಗೆ ಆಲ್ಮೋಸ್ಟ್ ಅಲ್ಲ ನನ್ನ ಹೆಸರು ಇಟ್ಟಿರೋದು ಇದೇ ದೇವ್ರದೇ. ಇದು ವನ್ನೇಶ ಅಂತ ಅದ, ವನ್ನೇಶ ವನ್ನಮ್ಮ, ಬರೀ ಇದೇ ಹೆಸರೇ ಇದೆ ನಮ್ಮೂರಲ್ಲಿ ಭಾಳ ಕಡೆ ಅಣ್ಣ. ಈ ದೇವ್ರು ಇರೋದ್ರಿಂದ ಈ ದೇವ್ರ ಪಾದ ಅಂತ ಅನ್ಕೊಂತಾರೆ ನಮ್ಮೂರು ಜನ. ನಂಬಿಕೆ ಇದೆ. 3 ಜನ ಏನಾರು ಮಾಡ್ಬೇಕಂದ್ರೂ ನಾವು ಒಂದು ವೇಳೆ ನಮ್ಮ ಊರಲ್ಲಿ ನಾನು ಹೊಸ ಗಾಡಿ ತರಬೇಕಂತ ಅನ್ಕೊಂಡಿನಿ, ಈ ದೇವ್ರು ಕೇಳತ್ತಾರ ನಾನು. ಈಗ ನಮ್ಮ ಹೊಲದಲ್ಲಿ ಬೋರ್ ಹಾಕ್ಸ್ಬೇಕಂತ ತಿಳ್ಕೋಣ. ನಮ್ಮ ಹೊಲ್ದ ಹಾಕ್ಸ್ಬೇಕಂದ್ರೆ ನಾನು ಇದನ್ನು ಕೇಳ್ಕೊಂಡು ಹೋಗ್ತೀನಿ. ಇಲ್ಲಿ ಪೂಜಾರಿ ಇರ್ತಾರಣ್ಣ, ಮಂಗಳವಾರ ದಿನ, ಗುರುವಾರ ದಿನ, ಶುಕ್ರವಾರ ದಿನ, ಈ ಥರ 3 ದಿನ ಈ ಥರ ಇರ್ತಾರಣ್ಣ. ಮುಂಜಾನೆ ಮಾರ್ನಿಂಗ್ ಆಲ್ಮೋಸ್ಟ್ ಅಲ್ಲಿ ಬಂದ್ರೆ ಇಲ್ಲೇ ಇರ್ತಾರೆ. ಇದೆಲ್ಲ ಭಕ್ತರು ಮಾಡಿಸಿದ್ದಣ್ಣ. ಇದೆಲ್ಲ ಟೈಲ್ಸ್ ಕೆಳಗ ಇವೆಲ್ಲ ಭಕ್ತರೇ ಮಾಡಿಸಿರೋದು. ಮತ್ತು ಅಲ್ಲಿ ಒಂದು ಬೋರ್ವೆಲ್ ಇದೆ, ಅವರು ಆ ಭಕ್ತರೇನೆ ಹಾಕ್ಸಿ ಹೋಗಿದ್ದಾರೆ. ನಿಮ್ಮ ಊರಿಗೆ ನಾನು ಜಾತ್ರೆ ದಿನ ಬರ್ತೀನಿ. ಬನ್ನಿ, ಫೆಬ್ರವರಿ ಮಂತ್ ಜಾತ್ರೆ ಇರುತ್ತೈತೆ. ಆ ದಿನ ನಾನು ಜಾತ್ರೆಗೆ ಬರ್ತಾ ಹೋಗ್ತೀನಿ. ಆ ಊರಲ್ಲಿ ದೊಡ್ಡ ಜಾತ್ರೆ ಅಣ್ಣ ನಮ್ಮ ಊರಿಗೆ. ಇದೇ ಒಂದು ಜಾತ್ರೆ ನಮ್ಮ ಊರಲ್ಲಿ ಇರೋದೇ, ಇದು ಒಂದು ಜಾತ್ರೆ. ಮತ್ತೆ ಆ ಜಾತ್ರೆ ನಡೆಯಲ್ಲ. ಹೌದಾ? ಈಗ ದೇವ್ರು ಇಡ್ತೇವಲ್ಲ ಅಣ್ಣ, ಗಣೇಶನ ಚತುರ್ಥಿಗೆ. ಅದನ್ನ ನಾವು ಮಠ ಅಂತೀವಣ್ಣ. ಅದರಲ್ಲೇ ನಾವು ಫಸ್ಟಿಗೆ ದೇವ್ರು ಇರ್ತಿದ್ದೀವಣ್ಣ. ಅದು ಹೋಗ್ಬರೋಣ, ವಾಪಸ್ ಹೋಗಿ ಬರೋಣ. ಒಳ್ಳೇದು, ಫುಲ್ ಹಳೇದಣ್ಣ ಫಸ್ಟಿಗೆ. ಮತ್ತು ಆಮೇಲೆ ಅವ್ರು ಬಿಟ್ಟಿಂದ ನಾಟಕನೇ ಇದ್ರ ಫಸ್ಟಿಗೆ ಮಾಡ್ತಾರೆ. ಭಕ್ತರು ಬರ್ತಾ ಇರ್ತಾರಣ್ಣ ಜಾಸ್ತಿ ಇಲ್ಲಿ. ಈ ದೇವ್ರ ಮಂಗಳವಾರನ ಫುಲ್ಲು
ಹೊನ್ನಮ್ಮ ದೇವಿ ಟೆಂಪಲ್ನೆಲ್ಲ ನೋಡ್ಕೊಂಬಂದ್ವಿ. ಯಲಬುರ್ತಿಯಲ್ಲಿ ಅತಿ ಹೆಚ್ಚಾಗಿ ಏನಂತಂದರೆ ಬೆಳೆ ಯಾವ್ದು ಬೆಳೆ ಬೆಳಿತಾರೆ ಅಂತಂದರೆ ಹತ್ತಿ. ಇಲ್ಲಿ ಹತ್ತಿನ ಬೆಳಿತಾರೆ, ಹತ್ತಿನ ಸೇಲ್ ಮಾಡ್ತಾರೆ, ಬೇರೆ ಕಡೆ ಮಾರ್ಕೆಟ್ಗೆ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೆ ವನ್ನೇಶ್ ಬ್ರೋ ಹತ್ತಿ ಬೆಳವಣಿಗೆ, ಹತ್ತಿನ ಹೇಗೆ ಬೆಳೆನ ಬೆಳಿತಾರೆ ಶುರುವಿಂದ ಎಂಡ್ವರೆಗೂ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಫಸ್ಟ್ ಹೊಲ ಎಲ್ಲ ನೀಟಾಗಿ ತಯಾರು ಮಾಡ್ಕೊತೀವಿ ಅಣ್ಣ. ಫಸ್ಟಿಗೆ ಮಾಡ್ತೀರಿ? ಮೆತ್ತಗೆ ಇಲ್ಲಿದೆ ಅಣ್ಣ ಉದುರಿಗೆ ಪ್ರೆಸೆಂಟ್. ಇದು ಈ ಥರ ಮಣ್ಣು ಮಾಡ್ಕೊತೀವಿ ಅಣ್ಣ ಫಸ್ಟಿಗೆ. ಇದು ಮಣ್ಣು ಮಾಡ್ಕೊಂಡು ಎತ್ತಿಲೆ ಗಳೆ ಹೊಡೆದು ಬೋದ್ ಬಿಡ್ತೀವಿ ಅಣ್ಣ ಫಸ್ಟ್. ಮತ್ತೆ ಬೋದ್ ಬಿಟ್ಟ ಮ್ಯಾಗ ಇದು ಪ್ಲಾಟಿನ್ ಅಂತ ಅಣ್ಣ. ಇದು ರಾಶಿ ಈ ಥರ ಪ್ಲಾಟ್ ಸಿಗುತ್ತಣ್ಣ. ಆ ಬೀಜ ತೊಗೊಂಡು ನಾವು ಉರಿಸ್ತೀವಿ ಅಣ್ಣ. ಇದು ಉರ್ಸಿ ಒಂದೆರಡು ಸಾರಿ ನೀರು ಬಿಡ್ತೀವಿ. ಆಗಲೇ ನೀರು ಬಿಟ್ಟು ಗಡ್ಲೆನ ಆಗಲೇ ಇಷ್ಟು ಹೈಟ್ ಬರ್ತೈತೆ ಅಣ್ಣ. ಇಷ್ಟು ಹೈಟ್ ಬಂದಿಡ್ಲಿ ಅವ್ರು ಬಂದು ನೋಡ್ಕೊತಾರಣ್ಣ. ಎಲ್ಲ ನೋಡ್ತಾರ, ನಾವು ಬೆಳೆಸ್ತಾ ಇರ್ತೀವಿ. ಇದರಲ್ಲಿ 2 ಟೈಪ್ ಅದಾವಣ್ಣ, ಒಂದು ಗಂಡು ಒಂದು ಹೆಣ್ಣು ಅಂತ. ಇದು ಇಲ್ಲಿರೋದೆಲ್ಲ ಹೆಣ್ಣು ಅಣ್ಣ. ಹೆಣ್ಣು, ಇದು ಗಂಡು. ಇದು ಸಪ್ರೇಟ್ ಗಂಡು. ಇದನ್ನು ಕೂಡಿಸಿ ಇಡಲ್ಲ, ಬೇರೆ ಬೇರೆ ಇಡ್ತಾರೆ. ಇದ್ರ ಇದು ಗಂಡು, ಇದು ಹೆಣ್ಣು. ಹೆಣ್ಣು ಭಾಳ ಇದೆ, ಗಂಡು ಸ್ವಲ್ಪ ಐತಲ್ಲ. ಇದು ಗಂಡು ಅಣ್ಣ. ಇದು ಹೂ ಬರ್ತಾ, ಇದು ಹೂ ಬಂದಿನ ಮ್ಯಾಗ ಹೆಚ್ಚಿ ಇದ್ರ ಪೌಡರ್ ಮಾಡ್ತೀವಿ ನಾವು. ಪೌಡ್ರ್ ಅಷ್ಟೇ ನಮ್ಗೆ ಯೂಸ್ ಇಲ್ಲ. ಅದು ಕಾಯಿ ಬಿಡುತ್ತಾ, ಅದಕ್ಕೆ ಅದು ಅಂಗ್ಲಾಗ್ಬಿಡುತ್ತಣ್ಣ. ಇದು ಅದಕ್ಕೆ ಅದನ್ನು ಬಿಟ್ಟು ಬೋದ್ ಮಾಡಿ ಇಡ್ತೀವಣ್ಣ. ಇದನ್ನ ಹಂಗೆ ಮಗ್ಲ ಈ ಥರ ಬೋದ್ ಮಾಡಿ ಇಡ್ತೀವಣ್ಣ. ಅದಕ್ಕೆ ಅಣ್ಣ ಇದು ಅವರೇ ಬಂದು ನೋಡ್ಕೊಂತಾರ. ಇದ್ರಾಗ ಆದರೆ ಮತ್ತೆ 2 ಟೈಪ್ ಅದಾವಣ್ಣ. ಇದರಲ್ಲಿ ಇವರು ಹೆಣ್ಣು ಕೊಟ್ಟಾರಂತ ತಿಳ್ಕೋಣ. ಇದು ಅಷ್ಟು ನಾವು ಇದನ್ನ ಕ್ರಾಸಿಂಗ್ ಮಾಡಲ್ಲ. ಇದರಲ್ಲಿ ಗಿಡ ಕಿತ್ಕೊಂತಾರೆ. ಇದು ಗಿಡ ಕಿತ್ತಾರೆ ಇದ್ರಾಗ. ಅವರೇ ಬಂದು ಕಿತ್ತಾರೆ. ಇಲ್ಲ ನಾವೆಲ್ಲ ಭಾಳ ದಿನ ಆಯ್ತಣ್ಣ. ನಾವು ಒಂದು 10 ವರ್ಷ ಆಯ್ತು ಸಣ್ಣರಿಂದ ಇದನ್ನ ಮಾಡ್ಕೊಂತದ್ದು. ಈ ಚೆಕ್ ಮಾಡ್ಕೊಂಡು ನಾವು ಕಿತ್ಬಿಡ್ತೀವಿ. ಇದನ್ನು ಸುಲ್ತೀವಣ್ಣ. ಇದು ಪೌಡ್ರ ಗಿಡ, ಇದು ಪೌಡ್ರ. ಈ ಥರ ನೋಡಿದ್ರೆ ಇದು ಪೌಡ್ರ್ ಬಂತು. ಇದನ್ನ ಕಿತ್ತ ಗಿಡ. ಇದು ಕಿತ್ತು ಬಿಡೋದು, ವೇಸ್ಟ್ ಅದು, ಯೂಸ್ ಇಲ್ಲ ನಮ್ಗೆ. ಇದರಲ್ಲಿ ಇದನ್ನು ನೆಕ್ಸ್ಟ್ ಇದು ಪೌಡ್ರ್ ಗಿಡ. ಇದು ಪೌಡ್ರ ಇಲ್ಲ, ಇದು ಬೇರೆ ಇರುತ್ತೆ. ಆಗಲಿ ಕಾಳು, ಇದು ಹೆಣ್ಣು. ಇದೇ ನಮಗೆ ಯೂಸ್ ಆಗೋದು. ಇದು ಇಲ್ಲ, ಇದು ಯೂಸ್ ಇಲ್ಲ ನಮ್ಗೆ. ಮುಗೀತಣ್ಣ, ವೇಸ್ಟ್ ಅಣ್ಣ. ಮತ್ತು ಇದು ಪ್ಲಾಟಿಂದ ಇರೋದೇ ಈ ಥರ ರೂಲ್ಸ್ ಅಣ್ಣ. ಇದು ಅವಾಗ್ಲಿಂತ್ರ ಈಗ ಬೇರೆ ಸಪ್ರೇಟ್ ಕೊಟ್ಟಿದ್ರೆ ನಮ್ಗೆ ಅನುಕೂಲ ಆಗ್ತಿತ್ತು ಅಂತಂದು ಕೇಳಿದ್ರೆ ಅವ್ರು ಇಲ್ಲ ಬರಲ್ಲ ಅದು ಅಂತ. ಗಂಡಿದ್ದಾಗ ಅಣ್ಣ. ಅಂದ್ರೆ ಇದು ವೆರೈಟಿನೇ ಬೇರೆ ಆಗುತ್ತೆ. ಇದೇ ಹೂವನ್ನ ನಾವು ಹರ್ಕೊಂತೀವಣ್ಣ. ಮಾರ್ನಿಂಗ್ 6 ಗಂಟೆಗೆ ಜಲ್ದಿ ನಮ್ಮ ಊರಲ್ಲೆಲ್ಲ 5 ಗಂಟೆಯಲ್ಲಿ ಎದ್ದು ಬರ್ತೀವಿ. 5 ಗಂಟೆಗೆ ಇದು ಬೆಳಗ್ಗೆ ಆದ್ರೆ ಇದು ಓಪನ್ ಇರಲ್ಲ. ಬೆಳಗ್ಗೆ ಓಪನ್ ಇರಲ್ಲ, ಹೂ ಓಪನ್ ಇರಲ್ಲ. ಹಿಂಗೆ ಕೂಡ್ಸಿರುತ್ತ, ಮೊಗ್ಗಾಗಿರುತ್ತಲ್ಲ. ಅದಕ್ಕೆ ನಮ್ಗೆ ಅವಾಗ ಬಂದ್ರೆ ಹೆಚ್ಕೊಳಕ ಇದು ಒಳಗಿನ ಪೌಡ್ರ್ ಉದ್ರಲ್ಲ. ನಿಮ್ಗೆ ಬೇಕಾಗಿರೋದು ಪೌಡ್ರ್ ಬೇಕು ನಮ್ಗೆ. ಇದು ಪೌಡ್ರ್ ಉದರಲ್ಲ. ಮಾರ್ನಿಂಗ್ ಬಿಸಿಲು ಯಾವ ಥರ ಬೀಳುತ್ತೆ ಆ ಥರ ಪೌಡ್ರ್ ಎಲ್ಲ ಉದ್ರಾಕಂತ ಬಿಡ್ತಾನೆ. ಅದಕ್ಕೆ ಮಾರ್ನಿಂಗ್ ಜಲ್ದಿ 6 ಗಂಟೆಯಲ್ಲೇ ಬಂದು ನಾವೆಲ್ಲ ಇದನ್ನ ಹರ್ಕೊಂಡು ಇದು ಏನಿದೆ ಅಷ್ಟು ಗಿಡದಲ್ಲಿ ಬಂದಿರ್ತಾನೆ. ಆಲ್ಮೋಸ್ಟ್ ಅಲ್ಲೆಲ್ಲ ಬಂದಿದೆ. ಇದನ್ನ ಹೆಚ್ಚ್ತೀವಣ್ಣ. ಇದನ್ನ ಹೆಚ್ಚಿ ಇದು ವೇಸ್ಟ್. ಇದರಲ್ಲಿ ಎಲ್ಲಿದೆನ ಇದನ್ನಷ್ಟ ಆಯ್ಸೊಂತೀವಿ, ಇದನ್ನಷ್ಟ ಆಯ್ಕೊಂತೀವಿ ನಾವು. ಗಂಡಿದು ಕಿತ್ತಬೇಕಿನ್ನ ಮೋಸ್ಟ್ಲಿ ಆಲ್ಮೋಸ್ಟ್ ಅಲ್ಲ. ನಾನು ನಿಮಗೆ ತೋರಿಸೋದು ಅಷ್ಟೇ. ಇದನ್ನ ಈ ಥರ ಹಿಡ್ದು ಈ ಥರ ಇರ್ತೀವಿ. ಇಲ್ಲಿ ಬೂಚ್ ಇರುತ್ತೆ ನಮ್ಮ ಕಡೆ, ಪೌಡ್ರ್ ಇರುತ್ತಲ್ಲ, ಅದು ಮಾಡ್ಕೊಂಬಂದಿರ. ಹಿಂಗೆ ಇದಕ್ಕೆ ಹೋಗಿ ಇದಕ್ಕೆ ಹಚ್ಬೇಕು. ಇನ್ನು ಮುಂದಲ್ ತುದಿ ಇಲ್ಲಿ ಐತಲ್ಲ ವೈಟ್, ಇಲ್ಲಿ ಮಠ ಹಚ್ಬೇಕಿನ್ನು. ಹಚ್ಚಿ ಕಾಯಿ ಬಿಟ್ರೆ 10 ದಿನಕ್ಕೆ ಈ ಟೈಪ್ ಕಾಯಿ ಆಗುತ್ತೆ. ಇಷ್ಟು ದಪ್ಪ, ದಿನಕ್ಕೆ ದಪ್ಪ ಆಗುತ್ತೆ. ಅದೇ ಹತ್ತಿ ಆಗೋದು ಫಸ್ಟಿಂದ. ಅದರಲ್ಲೆಲ್ಲ ಹುಳ ಬೀಳ್ತಿರ್ತಾನ, ಎಣ್ಣೆ ಅದು ಏನಾಗೈತಿ ಗಿಡಕ್ಕೆ ಅಂತ ನೋಡ್ಕೊಂಡು ಎಣ್ಣೆ ಹೊಡ್ಕೊತಾನೆ ಇರ್ಬೇಕು. ಅದಕ್ಕೆ ಎಣ್ಣೆ ಹೊಡ್ಕೊಂತಿಲ್ಲ ಅಂದ್ರೆ ಮತ್ತೆ ಈ ಇಳುವರಿ ಬರಲ್ಲ ಭಾಳ ಜಾಸ್ತಿ. ಈಗ ಒಂದು ಕಾಯಿ ತಿನ್ಕೊಂತ ಅದು ಮಗ್ಲ ಗಿಡಕ್ಕೆಲ್ಲ ತಿನ್ಕೊಂತ ಬಂದ್ಬಿಡುತ್ತೆ. ಇಲ್ಲಾಂದ್ರೆ ಹುಳ ಎಣ್ಣೆ ಹೊಡಿಯಬೇಕು ನಾವು. ಎಷ್ಟು ತಿಂಗಳಣ್ಣ ನಾವು ಆಲ್ಮೋಸ್ಟ್ ಅಲ್ಲಿ ನಮ್ಮ ಕಡೆ ಎಲ್ಲ ನಮ್ಮ ಜನ ಎಲ್ಲ ನಾವು ಇದನ್ನೇ ಎಲ್ಲ ಬಿತ್ತಾ ಇರೋದು. ಇದನ್ನ ಉಡ್ಸ್ತಾನೆ ಇದನ್ನೇ ನಮ್ಗೆ ಈ ಸೀಸನ್ ಎಲ್ಲ ಪೂರ್ತಿ ಇದೆ. ಅದಕ್ಕೆ ನಾವು ಇದು ಫಸ್ಟಿಗೆ ಸ್ಟಾರ್ಟಿಂಗ್ ಬಂದ್ಗಟ್ಲೆ ಅವ್ರು ಬಂದು ಒಂದು ಎಣ್ಣೆ ಕೊಡ್ತಾರಣ್ಣ. ಆಮೇಲೆ ಅದಾಗಿಂದ ಇಷ್ಟು ಹೈಟಾಗಿಂದ ನಮ್ಗೆ ಗೊತ್ತಾಗುತ್ತಲ್ಲಣ್ಣ. ಆಮ್ಯಾಗ ನಾವು ಹೊಡ್ಕೊತ ಹೋಗ್ತೀವಣ್ಣ. ಇದಕ್ಕೆ ಫಸ್ಟಿಗೆ ಆಮೇಲೆ ಲ್ಯಾಂಚರ್ ಗೋಲ್ಡ್ ಅಂತಾರ ಎಣ್ಣೆ ಪೌಡರ್ ಸಿಗುತ್ತೆ ಫಸ್ಟಿಗೆ. ಆಮ್ಯಾಗ 19 ಅಂತಲೂ ಪೌಡರ್ ಸಿಗುತ್ತೆ. ಇಷ್ಟು ಹೈಟಾಗಿಂದ ನಾವು ಅದನ್ನೇ ಯೂಸ್ ಮಾಡೋದು. ಅದನ್ನ ಯೂಸ್ ಮಾಡಿದ ಮ್ಯಾಗನೇ ಸ್ವಲ್ಪ ಗಿಡ ಎಲ್ಲ ನೀಟಾಗಿ ಬರ್ತಾವೆ, ಸ್ಮೂತ್ ಆಗ್ತೈತೆ, ಇಲ್ಲಿ ಜಲ್ದಿ ಬೆಳವಣಿಗೆ ಆಗುತ್ತೆ. ಆಮೇಲೆ ಕೊರೋಜನ್ ಅಂತ ಬರುತ್ತೆ, ಅದನ್ನು ನೆಕ್ಸ್ಟ್ ಹಾಕ್ತೀವಣ್ಣ. ಅದನ್ನು ಹಾಕಿದ ಮ್ಯಾಗ ಅಷ್ಟು ಎಲ್ಲ ಗಿಡ ಕಿತ್ತಿದ ಮ್ಯಾಗ ಮತ್ತೆ ಇದು ಈ ಥರ ಇಲ್ಲಿ ತೋಡ್ತೀವಣ್ಣ. ಇಲ್ಲಿ ಸೈಡಿಗೆ ಅದನ್ನು ತೋಡಿ ಮತ್ತೆ ಅದ್ರ ಗೊಬ್ಬರ ಹಾಕಿ ಮತ್ತೆ ಮುಚ್ತೀವಿ. ಅದನ್ನ ಅದಕ್ಕೆ ಗಿಡಕ್ಕೆ ಗೊಬ್ಬರ ಹತ್ಬೇಕು. ಈಗ ಹಾಕ್ಬಿಟ್ರೆ ಅದು ಕಿಚ್ಚೋನ ಗಿಡಕ್ಕನ ವೇಸ್ಟ್ ಆಗಿಬಿಡುತ್ತೆ ಗೊಬ್ಬರ. ಅದೇ ಕಾರಣಕ್ಕೆ ಈಗ ಹಾಕಲ್ಲ. ಗಿಡ ಕಿತ್ತಿನ ಮ್ಯಾಗ ಹಾಕ್ತೀವಿ ಅಷ್ಟೇ. ಗೊಬ್ಬರ ಹೋಗ್ಬೇಕಂತ ನಮ್ಮ ಇದು ವೇಸ್ಟ್ ಹಾಕಿದ್ರೆ ನಮ್ಗೆ ವೇಸ್ಟ್ ಆಗಿಬಿಡ್ತಾರೆ ಗೊಬ್ಬರ ಹಾಕಿದ್ರೆ. ಲಾಭ ಇಲ್ಲ, ನಮ್ಗೆ ಕಿತ್ತು ಹೋಗಿದ್ಬಿಡ್ತೀವಿ ನಾವು. ಅದೇ ಕಾರಣಕ್ಕೆ ನಾವು ಇದಕ್ಕಿಲ್ಲ. ಮನೇಲಿ ಇಡ್ತೀವಿ. ಮನೇಲಿಟ್ಟು ಅವರು ಬೀಜ ಒಂದ್ ಕಡೆ ಆಗಿತ್ತ, ಅದು ಮಿಷಿನ್ ಗಜೇಂದ್ರಗಡ ಅಂತ ಇದೆ. ಗಜೇಂದ್ರಗಡಕ್ಕೆ ಹೋಗ್ತೀವಿ ನಾವು. ಮತ್ತೆ ನಮ್ದು ಈಗ ಯಲಬುರ್ತಿ ಪ್ರಾಪರ್, ಕುಷ್ಟಗಿ ತಾಲೂಕು
ಕೊಪ್ಪಳ ಜಿಲ್ಲೆ ಯಲಬುರ್ತಿ ಗ್ರಾಮ. ಟೋಟಲ್ ಯಲಬುರ್ತಿಯಲ್ಲಿ ಎಷ್ಟು ಎಕರೆ ಹತ್ತಿ ಬೆಳೀತಾರೆ? ಹತ್ತಿ ನಾವು ಹಾಕಿರೋದಂದ್ರೆ ಈಗ ಎಲ್ಲರೂ ಈಗ ಏನಿಲ್ಲ ಅಂದ್ರೆ ಮನೆಗೆ ಒಂದು 5 ಎಕರೆ 10 ಎಕರೆ ಫಿಕ್ಸ್ ಅದಾವೆ. ಒಂದು 400 ಸಮಥಿಂಗ್ ಇರ್ಬೋದು, ಜಾಸ್ತಿ ನಮ್ಮೂರಷ್ಟೇ. ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ ಬಿಡಿ ನಿಮ್ಗೆ. ಆದ್ರೂ ಇರಲಿ, ಚಿಕ್ಕವರಿಂದ ಮಾಡ್ಕೊಂಡು ಬಂದಿದ್ದೀರಾ? ಚಿಕ್ಕವರಿಂದ ಇದೆ ನಮ್ದು ಕೆಲಸ. ನಾವೆಲ್ಲ ಫಾರ್ಮಿಂಗ್ ರೈತರ ಮಕ್ಕಳೆಲ್ಲ ನಾವೆಲ್ಲ ಅಣ್ಣ. ಹಂಗಾಗಿ ಇದ್ರಾಗ ಬೆರೆತು ಬಂದ್ಬಿಟ್ಟು ನಾವು ಫಸ್ಟ್. ನಾವು ಕೂಡ ರೈತರೇ. ನಾವು ಭತ್ತ ಜಾಸ್ತಿ ಬೆಳಿತೀವಿ ಆ ಕಡೆ. ನಿಮ್ ಭತ್ತ ಅಣ್ಣ, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಅದು